ಅಯ್ಯೋ ಸರಿಯಾಗಿ ಆಗದೆ ಬಿಡವ. ಅಲ್ಲ ಕಣ್ಮಗ, ಈಗ ಹೆಂಗ ಸದ್ಯಕ್ಕೆ ಹಿಂಗಾಗಿ ಸರಿ ಆಯ್ತಲ್ನೇ. ಮಾಡಿ ಮದುವೆ ಮಾಡಿದ್ಮೇಲೆ ಅವ್ರು ವರ್ಷ ತೋರಿದ್ರೆ ಏನು ಮಾಡಬೇಕಾಗಿತ್ತು. ಅಲ್ಲ ನನ್ನ ಮಕ್ಳುವೇ ಸರಿಯಾದವ್ರು ಕಣವ, ಸರಿಯಾದವ್ರು ಮಾತ್ರವ. ಅವ್ರನ್ನ ಏಳೇಳು ಜನ್ಮಕ್ಕೂ ನೆನ್ಸ್ಕೋಬೇಕು ಬಿಡು. ಸರದ್ರ ಮುಂದೆ ಮಕ್ಕಳು ಮಾಡ್ಕೊಳ್ಳೋ ಗಂಟ ಚೆನ್ನಾಗೇ ಇದ್ರು ಕಣಕ. ಮಾಡ್ಕೊಳ್ಳೋ ಗಂಟ ಹಂಗೆ ಮಾಡಿಸ್ತೀವಿ ಹಿಂಗೆ ಮಾಡಿಸ್ತೀವಿ, ನಿಮ್ಮ ಕೈಲಿ ಹೇಳಿಸ್ಕೋಬೇಕ, ನಿಮಗೆ ತೊಂದರೆ ಕೊಟ್ಟವ ನಾವು ಅಂದ್ಬಿಟ್ಟು ಯಾವಾಗ ಆಯಿತು. ಇನ್ನೇನು ಇವ್ರು ಇನ್ನೇನು ಮಾಡ್ಕೊಂಡವ್ರು ಅಂದ್ಬಿಟ್ಟು ಒಂಥರ ಅವ್ನು ನೋಡಿ ಗಂಡು ಫೋನಲ್ಲೇ ಮಾತಾಡೋಕ್ಕಿಲ್ವಂತೆ. ಈಗ ಅವ್ನು ಕರ್ದಕ್ಷಣ ಕಳಿಸ್ಬಿಡಕ್ಕಾಯ್ತಿತ್ತು. ಈಗ ನೋಡಿ ಕಿತ್ತೆ ಹೋಯ್ತು ಮದುವೆ. ಈಗ ಕಳಿಸ್ಬಿಟ್ಟಿದ್ರೆ ಏನು ಕತೆ? ಹಾಂ, ಏನವ ಕತೆ ಹೇಳವ ನೀನೇ. ಅಯ್ಯಪ್ಪ ಅಕ್ಕ, ನಿಜವಾಗ್ಲೂ ಒಸಿ ನನಗೆ ಯಾಕಾರು ಮಾತನಾಡ್ದು ಅನ್ನಂಗೆ ಆಗ್ಬಿಟ್ಟಿತ್ತು ಕನಕ ನಿಜವಾಗ್ಲೂ. ಆಮೇಲೆ ಬರೀ ಕಿರಿಕು ಕನಕ. ಅದು ಯಾವ ಗಳಿಗೆ ಕಾಲಕ್ಕ ಮನೆಗೆ ಬಂದಿದ್ರು ಬರೀ ಕಿರಿಕು, ಬರೀ ಜಗಳ ಮನೇಲೆಯ. ಒಸಿಯಲ್ಲೇ ಯಪ್ಪ ನೆಮ್ಮದಿ ಅನ್ನೋದೇ ಇತ್ತಿತ್ತಿಲ್ಲ. ನೆಮ್ಮದಿನೇ ಹಾಳಾಗೋಗಿತ್ತು ಮನೇಲಿ. ಈಗ ಹೆಂಗ್ ಗೊತ್ತಾಗ ತೋಲಗಿದ್ರು ಕಣಪ್ಪ. ಪಟೇಲಪ್ಪವ್ರಿಗೆ ಕರ್ಸಿ ಬಂದಿದ್ರಂತ, ಪಟೇಲಪ್ಪ ತಕ್ಕ ಹೋಗಿದ್ರಂತೆ. ಪಟೇಲಪ್ಪ ತಕ್ಕ ಹೋಗಿ ನಮಗೆ ನ್ಯಾಯ ಕೊಡಿಸಿ ನಮ್ಗೆ ಅನ್ಯಾಯ ಮಾಡವ್ರೆ ಹಂಗೆ ಹಿಂಗೆ. ನಮ್ಮ ಬರ್ಚದ ನಮ್ಮ ಟಂಪ ಮಾಡ್ಕೊ ಬಂದಿದ್ದ ಮಾತಿಗೆ ಈಗ ನಮ್ಮದು 20,000 ರೂಪಾಯಿ ಗಂಟ ಖರ್ಚಾಯ್ತು ಕನಕ. ಈಗ ಅಡುಗೆ ಭಟ್ರಿಗೆ 3,000 ರೂಪಾಯಿ, ಸಾಮಾನಿಗೆ ಅವತ್ತು 5,000 ರೂಪಾಯಿ ಆಗದೆ ಎಲ್ಲೇ. ಆಮೇಲಿಂದ ನೀರಿನ ಬಾಟ್ಲು, ಈಗ ನೀರಲ್ಲಿ ಗಳಸ್ ಕುಯ್ ಕೊಡಕ್ಕದ ಅಂದ್ಬಿಟ್ಟು 1/2 ಲೀಟ್ರ್ ನೀರಿನ ಬಾಟ್ಲು, ಆಮೇಲಿಂದ ಸಾಮಾನು ಸರಂಜಿ ಎಲ್ಲನೂ ಭಟ್ರು ಬೇಕಾದಂಗೆ ಬರ್ದಿದ್ರು ಕನಕ. ಅಷ್ಟಕ್ಕೆ 5,000 ರೂಪಾಯಿ ಸಾಮಾನಾಗಿದ್ದು. 5,000 ರೂಪಾಯಿ ಸಾಮಾನು ಆಯ್ತಾ. ಆಮೇಲೆ ಭಟ್ರಿಗೆ 3,000, ಅದು ಇದು ಅಂದ್ಕೊಂಡು ಹೆಚ್ಚು ಕಮ್ಮಿ 15, 16, 17,000 ಒಟ್ಟು 20,000 ಅನ್ಕೋ. ಆಮೇಲೆ ಇವಳಿಗೆ ಸೀರೆ ತಂದ್ವಾ, 3,000 ರೂಪಾಯಿ ಕೊಟ್ಟು ಸೀರೆ ತಂದ್ವಾ. ಆಮೇಲಿಂದ ಅವ್ರಿಗೆ ಆ ಹುಡುಗರಿಗೂ ಬಟ್ಟೆ ತಂದಿದ್ದು. ಅವ್ನು ಇಕ್ಕಿದ್ನಲ್ಲ ಅವತ್ತು ಕರೆ ದಿವಸ, ಅವತ್ತು ಆ ಬಟ್ಟೆ ತಂದ್ವಾ. ಎಲ್ಲ ಸೇರಿ ಯಾಕ 20,000 ರೂಪಾಯಿ ಬರದೆ ಮಡಗಿವಿ. 20,000 ರೂಪಾಯಿ ಆಯಿತು ನಮ್ಮದು. 20,000 ರೂಪಾಯಿ ಆಗದೆ ಅದು ಲೆಕ್ಕಕ್ಕಿಲ್ವಂತೆ. ಅವರು ಟಂಪ ಮಾಡ್ಕೊ ಬಂದ್ಬಿಟ್ಟಿದ್ದೆ ನಾವು. ನಮಗೆ ಕೊಟ್ಟರು ದುಡ್ಡು ಅಂತ ಕೇಳೋಣಂತೆ. ಅದಕ್ಕೆ ಪಟೇಲಪ್ಪ ಅವರು ಖರ್ಚು ಮಾಡೋರೆ, ನೀವು ಟಂಪ ಮಾಡ್ಕೊ ಬಂದಿರೋದು ನೀವು ಹೇಳ್ತಿದ್ದೀರಲ್ಲ, ಅವ್ರು ಖರ್ಚು ಮಾಡಿರೋದು ಹೇಳ್ತಾರಲ್ಲ ಅದನ್ನ ನೀವು ಕೊಟ್ಟಿರಾ ಅಂತ ಕೇಳೋದ್ರಂತೆ. ಆಗ ಬಾಯಿ ಮುಚ್ಕೊ ಕುತ್ಕೊಂಡ್ಲಂತೆ. ಸರಿಯಾ ಸಣ್ಣ ಎತ್ತಿ ಹೇಳ್ಕೊಂಡು ಬಿಡು ಹಂಗಾರೆ. ಅಲ್ಲ ಕಣ್ಮಗ, ಅಷ್ಟೊಂದು ಸಣ್ಣದಾಗ ಲೆಕ್ಕ ಹಾಕಿದ್ರೆ ಹೆಂಗೆ ಜೀವನ ಮಾಡೋದು? ಇವಳು ಮಾತ್ರ ಮದುವೆ ಮಾಡ್ಕೊಂಡು ಹೋಗಿರುವೆ ಹೆಣ್ಣ ಚೆನ್ನಾಗಿ ನೋಡ್ಕೊತಿದ್ದಿಲ್ಲ. ಚಂದಾಗಿ ನೋಡ್ಕೊತಿದ್ರು ಅವರು, ನೋಡ್ಕೊತಿದ್ದಿಲ್ಲ ಅವ್ರು ಕಣವ. ನಾನು ಅನ್ಸ್ಬಿಡ್ತಲ್ಲ ನನಗೆ. ಅವಳು ಯಾವಾಗ ನಾವು ಆ ಅಣ್ಣನ ಕೂಡ ಸಿದ್ಧಾಡನ ಕೈಲೇ ಹೇಳಿ ಕಳಿಸ್ತೋ ಮೊದಲೇ. ನಾವು ಗಂಡು ಬರೋಕ್ಕಿಂತ ಮುಂಚೆಗೆ ನಾವು ಬಿಗಿ ಬಂದು ಬಸ್ ಮಾಡಿಸ್ಕೋಬೇಕು ಅಂದ್ಬಿಟ್ಟೆ. ಆ ಅಣ್ಣ ನೋಡ್ಕೊಬತ್ತೀನಿ ಅಂತ ಹೋಯ್ತಲ್ಲ, ಹೋಗಿ ಗಂಡು ಮನೆ ನೋಡ್ಕೊಬತ್ತೀನಿ ಅಂದ್ಬಿಟ್ಟೆ ಹೋದಾಗ ನಾವು ಹೇಳೇ ಕಳಿಸ್ತೋ ಅಣ್ಣ, ಹಿಂಗೆ ಅದೇ ನಮ್ಮ ಪರಿಸ್ಥಿತಿ ನಿನಗೆ ಗೊತ್ತಲ್ಲ ಅಂತ. ಆಯಿತು ಅಂದ್ಬಿಟ್ಟು ಅಣ್ಣ ಹೋಗಿ ವಾರ ಜುಮ್ಕಿನೂ ಮಾಡಿಸಿ ಮಡಿಕೊಂಡಿಲ್ಲ. ಇವರು ಇಂಥ ಪರಿಸ್ಥಿತಿಲಿ ಅವರೇ ಅಂತ ಹೇಳಿದ್ರು. ಅಷ್ಟು ಹೇಳಿದ್ರು ಇವು ಈ ಥರವ ಅವ ಥರವ ತೆಗೆದು ಬಿಟ್ರಲ್ಲ. ಎಷ್ಟು ಬೇಜಾರಾಯ್ಕಿಲ್ವಕ್ಕ, ಎಷ್ಟು ಬೇಜಾರಾಯ್ಕಿಲ್ಲ ಹೇಳಿ ನೀನೇ. ಬಾಯ್ ಬಿಟ್ಟು ಹೇಳಿವಿ, ಹೇಳಿದ್ಕೆ ಆಯಿತು ನಾವು ಮಾಡಿಸ್ತೀವಿ, ನಿಮ್ಮನ್ನೇನು ಕೈ ಕಂಡವ ನಮ್ಮ ಸೊಸೆಗೆ ನಾವು ಮಾಡಿಸ್ತೀವಿ, ಕಿವಿಗೂ ತತ್ತೀವಿ ಕಾಲಿಗೂ ತತ್ತೀವಿ, ಇನ್ನೆರಡು ಮಾಡ್ತೀವಿ ಅಂದ್ರೆ ಇವು ಅವನ ಗಂಡಂದ ಬೇಕಾದ ದುಡ್ಡನ್ನೇ ನಾನೇ 2,00,000 ಕೊಡ್ತೀನಿ ಅಂತ ಅಂದ. ನಾವು ಗಂಡಂತ ಬೇಯಿಸ್ಕೊಂಡು ಇವತ್ತು ಖರ್ಚು ಮಾಡಿಬಿಡ್ಬೋದು, ನಾಳೆ ದಿವಸಕ್ಕೆ ನಿಮ್ಮ ಮನೇಲಿ ಕೊಟ್ಟೆ ಅಂತ ಅವನಂದನು. ಇಲ್ಲ ಅವ್ರು ಅವನಿಗೆ ಗೊತ್ತಾಗ್ಬಿಟ್ಟು ನೋಡು ಮದುವೆಗಿಂತ ಮುಂಚೆ ದುಡ್ಡು ಇಸ್ಕೊಂಡವ್ರೆ ಅಂತ ಅವಳು ಒಂದು ಮಾತು ನಮ್ಮ ಮಗಳು ಗಂದಾಳು ಅಂದ್ಬಿಟ್ಟು ಅದನ್ನೂ ಬೇಡ ಅಂದ. ಪಟೇಲಪ್ಪವ್ರಿಗೆ ಹೇಳಿ ಕತೆ ಬಿಡು, ಬೇಡ ಅಂತ ಕೊಡೋದು ಅಂತ ಅಂದರು ನಮ್ಮ ಮನೆಯವರು. ನನಗೂ ಒಳ್ಳೇದಾಯ್ತು ಬಿಡ್ರಿ ಅಂತ ಹೆಂಗೋ ಮಾಡಿ ಕಳ್ಸೋದಂತ ನಾವೆಲ್ಲ ಇದು ಮಾಡ್ಕೊಂಡ್ರೆ ಇವರು ಈ ಸಣ್ಣ ಹೆಣ್ಕಿ ಲೆಕ್ಕ ಹಾಕಿದ್ರೆ ಎಷ್ಟು ಬೇಜಾರಾಕಿಲ್ಲ. ಈಗ ವಾರ ಜಂಕಿ ಕೊಟ್ಟು ಏನು ನಾವು ಮಡಿ ಕತ್ತಿದ್ವಿ, ಅವ್ರು ಸೊಸೆ ತಾನೆ ಇಕ್ಕೊಂಡು ಅವಳ ಮನೆಗೆ ತಾನೆ ಹೋಯ್ತಿದ್ದಿತ್ತು. ಹಿಂಗೆ ಫಸ್ಟ್ ಬಂದಾಗ ಅಷ್ಟದೆ ಇಷ್ಟದೆ ಹಂಗದೆ ಹಿಂಗದೆ ಅಂದ್ಬಿಟ್ಟು ಬತ್ತ ವರ್ಷ ತೋರಿದ್ರು. ನಮಗೆ ಸಾಲದೆ ಸೋಲದೆ ನಾವು ಮಾಡೋಕ್ಕೆ ನಮ್ಗೆ ಎಲ್ಲಿ ಬರೋದು ಏನೇನೋ ಮಾತಾಡೋಕ್ಕಾಗ್ಬಿಟ್ರು. ಒಂಥರ ಬೇಜಾರಾದಂಗೆ ಆಗ್ಬಿಡ್ತು ಕಣಕ ನಮ್ಗಂತೂ. ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಸದ್ಯಕ್ಕೆ ಹೆಂಗೋ ಭಗವಂತನ ದಯೆಯಿಂದ ಕಿತ್ತೋಗಿದ್ದೆ, ಒಳ್ಳೇದಾಯ್ತು ಸಂಕಿರತೆಗೆ. ಯಾರೇ ಏನಾರು ಅಂದ್ಕೊಳ್ಳಿ, ಯಾರು ಏನನ್ನಕ್ಕೆ ಬಂದವ್ರು ಮಾಡೋ ಭಗವ. ಮಾಡಿದ್ರು ಮಾಡ್ತೀವಿ, ಮಾಡಿದ್ರೆ ಇರ್ತೀವಿ. ಏನೇನೇನು ಬರ್ದು ಕೊಟ್ಟಿದ್ದಾವೆ ಮಾಡಬೇಕು ಮಾಡೇ ಮಾಡ್ತೀವಿ ಅಂತವೆ. ಅವಕ್ಕೆಲ್ಲ ನಾವು ತಲೆ ಕೊಡೋಕ್ಕದ ಮಗ ಮಾತಾಡೋರು ಮಾತುಗಳಿಗೆಲ್ಲವೇ ಸುಮ್ಮನೀರು. ಅದೇನೋ ಅಂತಿದ್ರು ಅಂತ ಆಯಿತು ಕತೆ. ಅವಕ್ಕೆಲ್ಲ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ್ದು ಕಣ್ಮಗ, ನನ್ನ ಮಾತ ಕೇಳು ನೀನು. ಇನ್ನೂ 1 ವರ್ಷ 2 ವರ್ಷ ಮಕ್ಕಳಿಗೆ ಅಚ್ಚುಕಟ್ಟಾಗಿ ವಾಲೆ ಜುಮ್ಕಿ ಮಾಡಿಸಿ ಮುಳುಗು. 10 ಗ್ರಾಮ್ ಜುಮ್ಕಿ 4 ಗ್ರಾಮ್ ಮಾತಿನಾರೆ ಸುಮಾರಾಗಿ ಬಡಭಕ್ತಿಗೆ ಮಾಡಿಸಿ ಮುಳುಗ್ಬಿಟ್ಟು ನೀವು ಏನಾದ್ರು ಮದುವೆ ಎತ್ಕೊಳ್ಳಿ. ಈಗ ಚಿನ್ನ ಹೊಸ ರೇಟ್ ಆಗಿದ್ದದ, ಯಾವ್ದಾದ್ರು ದುಡ್ಡು ಕಾಸು ಜೋಡಿಸ್ಕೊಂಡು ಒಡವೆ ಹೊಸ ಮಾಡಿಸ್ಬಿಟ್ಟು ಆಮೇಲೆ ಮದುವೆ ಹೇಳ್ಸ್ಕೊಳ್ಳಿ. ಅವ್ರು ಮಾಡಿಸ್ತಾರೆ ಇವ್ರು ಮಾಡಿಸ್ತಾರೆ ಅಂತ ಅವ್ರನ್ನ ಹಚ್ಕೊಂಡು ನೀವು ಮದುವೆ ಹೇಳ್ಸ್ಕೊಳ್ಳೋದ್ರಲ್ಲಿ ಯಾವ ಅರ್ಥ ಇದ್ದದು? ಕಿವಿಗೆ ಒಂದು ಜೊತೆ ವಾಲೆನೂ ಮಾಡಿಸ್ತಾನೆ ಮದುವೆ ಮಾಡಿಯಾ? ಬೇಡ ಹೋಗು, 1 2 ವರ್ಷ ಬೇಡವೇ ಬೇಡ.
ಇದು ಮುಗ್ದಿಲ್ವ ಓದಿ ಡಿಗ್ರಿ ಮುಗೀತು ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಳಕ್ ಹಾಕಿಲ್ಲ ಕೆಲ್ಸಕ್ಕೆ ಸೇರ್ಕೋಬಹುದು ಈಗಲೇ ಕಂಪ್ಯೂಟರ್ ಕಲ್ತೀನಿಲ್ಲ ಸೇರ್ಕೋಬಹುದು ಅವ್ವನೇ ಬೇಡ ಅಂತದೆ ಓದ್ಲಿ ಸುಮ್ಕಿರು ಇನ್ನು ಅದೇ ಯಾರು ಓದ್ಕೋಬೇಕಂತೆ ಇವಳು ಹೇಳ್ತಾಳೆ ಕಂಪ್ಯೂಟರ್ ಕಲ್ತೀನಿ ಡಿಗ್ರಿ ಮೇಲೆ ಕೆಲ್ಸಕ್ಕೆ ಹೋಗ್ತೀನಿ ಅಂತಾಳೆ ನಾನು ಓದೋದಿದ್ರೆ ಓದ್ಕೊಳ್ಳಿ ಅಂತ ನಿಮಗ ನನ್ನ ಮಾತಾ ಕೇಳು ಕಳ್ಸು ಕೆಲ್ಸಕ್ಕೆ ಹೋಗ್ಲಿ ಕಳ್ಸು ಸುಮ್ಮನೆ ಎಷ್ಟು ಓದ್ಕೊಂಡು ಹೋದ್ರೆ ಅಷ್ಟೇ ಹೊಸಿ ದುಡ್ಡು ಕಾಸ ಮದುವೆಗೆ ಆಗಷ್ಟನಾರ ಜೋಡಿಸ್ಕೊಳ್ಳಿ ಅವರು ಅಯ್ಯೋ ಅದಕ್ಕೆ ಏನು ಮಾಡೋದು ಅಂತಾನೆ ಗೊತ್ತಾಯ್ತಿಲ್ಲ ಕನಕ ನಾನು ಇನ್ನೊಂದು 2 ವರ್ಷ ಓದ್ಬಿಡಿ ಅಂತಾಗಿ ಇನ್ನೇನೋ ಓದ್ಬೇಕಂತೆ ಓದ್ಬಿಡಿ ಅಂತೇವ್ನಿ ನೋಡದೆ ಅವಳು ಡಿಗ್ರಿ ಮುಗ್ದಿಲ್ವಲ್ಲ ಅವಳು ಓದ್ಕೊಳ್ಳಿ ಅವಳು ಓದ್ಕೊಳ್ಳಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತವಳೆ ನೋಡದೆ ಹೋಗು ತಲೆಗೆಡ್ಸ್ಕೊಬೇಡ ಜಾಸ್ತಿಯಾ ಯಾಕೆ ತಲೆಗೆಡ್ಸ್ಕೊಂಡಿಯ ಸುಮ್ಮನೆ ನೀನು ಹೋಗು ನೀನು ಮಾಡೋಕ್ಕಾಗಿಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ದು ಜಾಸ್ತಿ ಮಗ ಹೋದ್ರೆ ಹೋಗ್ಲಿ ಕೆಲ್ಸಕ್ಕೆ ಹೋಗಿ ನೀನು ಓದ್ತೀನಿ ಓದ್ಲಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗ್ಲಿ ಒಟ್ಟು ಮನೇಲಿ ಕುಣಿಸ್ಕೊಬೇಡ ಮನೇಲಿ ಕುಣಿಸ್ಕೊಂಡ್ರೆ ಅವ್ರು ಬೆಪ್ಪರ್ಸ್ಬಿಡ್ತೀವಿ ಅಷ್ಟೇ ಮನೇಲಂತೂ ಕುಣಿಸ್ಕೊಳಕಿಲ್ಲ ಕನಕ ಹಂಗುವೆ ಹಿಂಗೆ ಆಯ್ತಲ್ಲ ಅಂತ ಬೇಜಾರು ಮಾಡ್ಕೊತಿದ್ದ ಮಗ ಅವನು ಹೇಳ್ಕೊಂಡಿದ್ದ ಒಂದು 50,000ಕ್ಕೆ ಚಪ್ರ ಒಂದು ವಾರನಾಗ ಕೊಟ್ಬಿಡದ ಕಣವ ಮದುವೆ ಒಂದು ವಾರನಾಗೆ ಯಾತ್ಕಾರೆ ಚಪ್ರ ಜೊತೆ ಖರ್ಚು ಆಯ್ತದೆ ಅಂದ್ಬಿಟ್ಟು ಯಾರಿಗೂ ಹೇಳ್ಕೊಂಡಿದ್ದ ನೀನು ಫೋನ್ ಮಾಡ್ತಾರ ನೀನು ಕಿತ್ತಿ ಆಗ್ತು ಅಂತವೆ ಅದಕ್ಕೆ ಹೋಗವದು ಏನು ಕೇಳ್ಕೊಬರೋಗು ಅಂದ್ಬಿಟ್ಟು ಕಳಿಸ್ತಾ ಅಯ್ಯೋ ಹೋಗು ಬರೀ ಕಿರಿಕು ಕನಕ ಬರೀ ಕಿರಿಕು ನಾನುವೇ ಹೆಂಗೋತ್ತಾಗೆ ಮಾತ್ರ 10 ಎಕರೆ ಜಮೀನಿದ್ರು ಕನಕ ಮನೇನು 2 ಎಕರೆ ಮನೆ ದೊಡ್ಡದಾಗ ನೀನು ನೋಡಿತಿರು ಚೆನ್ನಾಗಿತ್ತು ಮನೆ ಮಟೆಲ್ಲ ಚೆನ್ನಾಗಿರತ್ತ ನಾವೇ ಇವು ಬರೀ ಇದೆ ಕಿರಿಕು ಕನಕ ಅವತ್ತೇನೋ ಉಂಗ್ರ ತರಕ್ಕೆ ಕಳಿಸ್ತಿಲ್ಲ ಅಂದ್ಬಿಟ್ಟು ಒಂದು ವಾರ ಬೇಡ ಫೋನಲ್ಲಿ ಮಾತಾಡ್ನೇ ಇಲ್ಲ ಹಂಗೆ ಕ್ವಾಚ್ಬುದಿ ಕಲ್ತ್ರೆ ಹಂಗೆ ಈಗ ನಾನು ಅವ್ರನ್ನ ಕೇಳ್ದಾನೆ ಇವಳ ಕಳ್ಸಕ್ಕತ್ತದ ಗೊತ್ತಾದಾಗ ಉಗ್ಯಕ್ಕಿಲ್ವ ಯಾಕೆ ಕಳಿಸಿದೆ ನೀನು ಅಂತವ ಅವ್ರನ್ನ ಹೇಳ್ದಂಗೆ ಕಳಿಸ್ಬಿಟ್ಟು ನಾಳೆ ದಿವ್ಸಕ್ಕೆ ನಾವು ತಲೆ ಕೊಡಕ್ಕದ್ದ ಅಂದ್ಬಿಟ್ಟು ನಾನು ಕೇಳಿದೆ ಅವ್ರು ಬೇಡ ಕಂಡೀಷನಾಗಿ ಬೇಡ ಕಣವೆ ಕಳ್ಸೋದು ಬೇಡ ಬಿಡೋದು ಬೇಡ ಅಂತ ಅವ್ರ ಅಂದ್ಮೇಲೆ ಇನ್ಯಾಕ ಕಳ್ಸಕ್ಕದದು ಬೇಡ ಸುಮ್ಕಿರು ಯಾಕೆ ಕಳ್ಸಕ್ಕೋದಿಯ ನೀನು ಸುಮ್ಮನೆ ಆಗ ನಾನು ಅಪ್ಪ ಬೇಡ ಅಂತವ್ರೆ ಕಣಪ್ಪ ಅಂತ ಅಂದೆ ಅಷ್ಟಕ್ಕೆ ಮುನ್ಸ್ಕಟ್ಕೊಬಿಟ್ನಂತೆ ಮಾತನೇ ಆಡಿಲ್ಲ ಒಂದು ವಾರನೂ ನಾನು ಹೋಯ್ತಾ ಬತ್ತ ಕೇಳ್ತೇನೆ ಫೋನ್ ಮಾಡಿಲ್ಲ ಮಾಡಿಲ್ಲ ಕಣವ ಮಾಡಿಲ್ಲ ಅಂತ ಇವಳಂದ್ಲು ಇದು ಯಾಕೋ ಸರಿ ಬತ್ತಿಲ್ಲ ಅಂತ ಅವತ್ತೇ ಮುನ್ಸ್ಕೆಟ್ಟೋಯ್ತು ನನಗೆ ಇವಳು ಯಾವಾಗ ಹಿಂಗಂದ್ಲು ಬೇಡ ಅಂತ ಕಿತ್ತಾಕ್ತೋತಾಗೆ ಹೋಗು ಮಗ ನನ್ನ ಮಾತಾ ಕೇಳು ದುಡ್ಡು ಕಾಸು ಜೋಡಿಸ್ಕೊಂಡು ದುಡ್ಡು ಕಾಸು ಕೈಲಿಲ್ಲ ದುಡ್ಡು ಕೈಲಿದ್ರೆ ಯಾವ ಆಟನಾದ್ರು ಆಡ್ಬೋದು ದುಡ್ಡು ಕೈಲಿಲ್ಲ ಸುಮ್ಮನೆ ಯಾಕೆ ಕಂಡೋರ್ನ ಮಾಡ್ಕೊಳ್ಳಿ ಮಟ್ಕೊಳ್ಳಿ ಅನ್ನೋದೇ ಬೇಡ ಒಂದು ವರ್ಷ 2 ವರ್ಷ ಲೇಟಾರು ಸಿಕ್ಕಿಲ್ಲ ಮದುವೆ ಕಟ್ಕೊಂಡು ಏನು ಹೋಗು ಸುಮ್ಮನೆ ಏನೋ ತಗೆ ಕಾಲ ಕಳೀರಿ ಒಂದು ಜೊತೆ ವಾಲೆಗಿಲ್ಲ ಜುಮ್ಕೆ ಹಚ್ಕಟ್ಟಾಗ ಮಾಸ್ ಮಾಡಿಕೊಂಡು ಬಂದರೆ ಯಾರು ಅಪ್ಪಂತರು ದೊಡ್ಡಸ್ಕೊಂಡು ನೋಡೋಕ್ಕೆ ಹೋಗಬೇಡ ಬಾಡವ್ರಿಗೆ ಆಲಿ ಅರ್ಥನೇ ಮಾಡ್ಕೊಳ್ಳಿ ನಮ್ಮ ಅರ್ಥ ಮಾಡ್ಕೊಂಡು ಹೋಗೋರಿಗೆ ಮದುವೆ ಮಾಡಬೇಕು ನನಗಂತೂ ದೊಡ್ಡವ್ರ ಸವಾಸ ಬೇಡ ಅನ್ಸ್ಬಿಟ್ಟದೆ ಸುಮ್ಕಿರು ಏನೋ ಬಡಭಕ್ತಿಯಾಗಿರೋರಿಗೆ ಹೆಂಗೋ ಅಪ್ಪ ದಪ್ಪಯ್ಯ ಅನ್ಕೊಂಡು ಕಾಲು ಕಟ್ಟಿ ಕೈ ಕಟ್ಟಿ ಹೆಂಗೋ ಮಾಡ್ಬೋದು ಈ ದೊಡ್ಡಸ್ಗೆ ಸವಾಸವೇ ಬೇಡ ಅನ್ಸ್ಬಿಟ್ಟದೆ ಸರಿ ಸುಮ್ಕಿರು ಅದು ಸರಿನೇಕಂತೆ ಹೋಗು ತಲೆ ಕೆಡ್ಸ್ಕೊಬೇಡ ವಿಷಯದ ಬಗ್ಗೆ ಇನ್ನು ಹೇಳಕ್ಕ ನಡಿಯಕ್ಕ ದೊಡ್ಡವ ನಡಿ ಕೈ ಕತ್ತೋಕೆ ಊಟ ಮಾಡಿವೆ ಅಯ್ಯೋ ಮಾಡ್ತೀನಿ ಬರಾಗ ನಿಮ್ಮ ಅದಕ್ಕೆ ಮಾಡಿದ್ಲು ಬಾತ್ ಮಾಡಿ ಅದೇನೋ ಮೊಸರು ಬಜ್ಜಿ ಮಾಡಿದ್ಲ ಬಿಸಿ ಆಗಿತ್ತು ಉಂಡ್ಬಿಟ್ಟು ಬಂದಿನಿ ಆಮೇಲೆ ಉಂಟಿನ ಸುಮ್ಕಿರವೆ ಕೈ ಹೇಳು ಎದಳು ಒಂಚೂರು ಊಟ ಮಾಡಿ ಬಿಸಿ ಅಡುಗೆ ಆಗದೆ ಹೇಳಕ್ಕ ಬೇಡಕ್ಕಂದ್ರೆ ಆಮೇಲೆ ಊಟ ಮಾಡ್ತೀವಿ ಸುಮ್ಕಿರು ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಯ್ಯೋ ಏನು ಮಾಡಿರಿ ಯಾಕೋ ನಮಗೆ ಆ ಸಂಬಂಧ ಒಪ್ಪಿಗೆನೇ ಆಗಲಿಲ್ಲ ಅದಕ್ಕೆ ಮುಗಿಸ್ತು ಆ ಸಂಬಂಧವೇ ನೋಡದ ಅದೇಲ್ಲಿ ಕುಂತಿದ್ದಾನೋ ಏನೋ ನಾವೇ ಹೆಂಗೋ ಇಬ್ಬರು ಹೆಣ್ಮಕ್ಳು ಈಗ ಸತ್ತು ಈಗಿದ್ದವ್ರಿಗೆ ಇರಕ್ಕಿಲ್ಲ ಏನೋ ಒಂದು ಜವಾಬ್ದಾರಿ ಒಬ್ಬಳನ್ನಾರೆ ಮದುವೆ ಮಾಡಿದ್ರೆ ಜವಾಬ್ದಾರಿ ಕಳ್ಕೊತೀವಿ ಅಂತ ನಾವು ಆ ಥರ ಮಾಡಕ್ಕೆ ಹೋದು ಅಚ್ಚುಕಟ್ಟಾಗ ಅವರಲ್ಲ ಅಂದರೆ ದೊಡ್ಡವರಾಗ್ಬಿಟ್ರೆ ಗುಣದಲ್ಲೂ ದೊಡ್ಡವರಾಗಬೇಕಲ್ವ್ರ ಏನು ಮಾಡಿರಿ ನೋಡದ ಅದೆಲ್ಲೆಲ್ಲ ಹಣೆ ಬರ ಎಲ್ಲೆಲ್ಲಿ ಕುಂತಿರೋದು ಏನೋ ಭಗವಂತ ದಾರಿ ತೋರ್ದಂಗೆ ಆಗ್ಲಿಕ್ಕಂದ್ರಪ್ಪ ಸರಿ ಮತ್ತೆ ಬರೋವ್ರ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ ಅಕ್ಕ ಹೇಳು ಮ್ಯಾಕೆ ಹಿಡಿ ಇದಕ್ಕೆ ಆಡ್ತಾ ಇದ್ದೀನಿ ನೀನು ಹೋಗು ಚೂರಿ ಕಸ್ಕೊ ಊಟ ಮಾಡೋಗು ಈಗ ಕಾಪಿ ಕುಡ್ದಿಯಾ ಕಾಪಿ ಗೀಪಿ ಬೇಡ ಇದ್ರೆ ಒಂದು ಲೋಟ ಮಜ್ಜಿಗೆ ಕೊಡವ ಮಜ್ಜಿಗೆ ಮಾಡ್ಕೊಬರಂದೊಡವ ತತ್ತಿ ನೀರು